ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಭದ್ರಾ ಜೀವನಡಿ ನದಿಗೆ. ಗಳಿಂದ ಬಂದಿರತಕ್ಕಂಥ ಎಲ್ಲ ರೈತ ಬಾಂಧವರೇ ಹಾಗೂ ನಮ್ಮ ವರಿಷ್ಠರಾದ ಗಂಗಾಧರ್ ಅವರೇ, ಇವತ್ತು ನಾವೆಲ್ಲರೂ ಸಹ ಒಂದು ಸಂತೋಷದ ದಿನವನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ. ಇವತ್ತು ಭದ್ರೆ ಮೈದುಂಬಿದ್ದಾಳೆ. ಇವತ್ತು ನಾವೆಲ್ಲರೂ ನಮ್ಮ ಜೀವನವನ್ನು ಇನ್ನೂ ಒಳ್ಳೆಯ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ತಗೊಂಡು ಹೋಗ್ಬೋದು. ನಮಗೆ ಒಂದು ಆಶಯದಿಂದ ಇವತ್ತು ನಾವು ಇಲ್ಲೆಲ್ಲ ಬಂದಿದ್ವಿ. ಏಕೆಂದರೆ ನಮಗೆ ನಮಗೆ ಮತ್ತು ನಮ್ಮೆಲ್ಲ ಜಮೀನುಗಳಿಗೆ ಮತ್ತು ಎಲ್ಲ ಬಾಂಧವರಿಗೆ ನೀರು ಉಣಿಸುವಂಥ ತಾಯಿಗೆ ಒಂದು ಬಾಗಿಣವನ್ನು ಅರ್ಪಿಸಿ ಆ ತಾಯಿಯ ಕೃಪೆಗೆ ನಾವೆಲ್ಲರೂ ಪಾತ್ರ ಆಗೋಂಥ ವಿಚಾರ ಇದಾಗಿದೆ ಅಂತ ಹೇಳ್ಕೊಳ್ತಾ, ಇದು ಭಾಳಷ್ಟು ವಿಚಾರಗಳು ಮಾಡೋದಕ್ಕಿಂತ ಆ ತಾಯಿ ಇನ್ನೂ ಮುಂದಿನ ದಿನಗಳಿಗೆ ನಮಗೆ ಆ ಥರದ ಒಂದು ಆಶೀರ್ವಾದವನ್ನು ಮಾಡಲಿ, ಅವಳ ಕರುಣೆ ನಮ್ಮ ಮೇಲೆ ಇರಲಿ ಅಂತೇಳಿ ನಿಮಗೆಲ್ಲರಿಗೂ ಹೊಂದಿಸ್ಬಿಟ್ಟು ನಾನು ಮಾತುಗಳನ್ನು ಮುಗಿಸ್ತೀನಿ. ಗೌರವಾನ್ವಿತ ರೈತ ಬಾಂಧವರಿಗೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ, ರಾಜ್ಯ ರೈತ ಸಂಘದ ವರಿಷ್ಠರಾದಂತಹ ಶ್ರೀಯುತ KT ಗಂಗಾಧರ್ ಅವರೇ ಹಾಗೂ ಮಂಜಪ್ಪ ಗೌಡ್ರೆ, ಲವಕುಶಣ್ಣವರೇ ಹಾಗೂ ಶಿವಮೊಗ್ಗ ತಾಲೂಕು, ದಾವಣಗೆರೆ, ತರೀಕೆರೆ, ಭದ್ರಾವತಿ ತಾಲೂಕಿನಿಂದ ಬಂದಂತಹ ರೈತರೇ ಹಾಗೂ ರೈತ ಸಂಘದ ಪದಾಧಿಕಾರಿಗಳೇ ಹಾಗೂ ಮಹಿಳೆಯರೇ, ಭದ್ರಾ ಜಲಾಶಯವು ಮಧ್ಯ ಕರ್ನಾಟಕ ರಾಜ್ಯದ ಜೀವನಾಡಿ ಆಗಿದೆ. ಇವತ್ತು ಭದ್ರಾ ಜಲಾಶಯವು ತುಂಬಿ ನಾಲೆಗಳಲ್ಲಿ ಹಾಗೂ ನದಿಗಳಲ್ಲಿ ಯಥೇಚ್ಛವಾಗಿ ನೀರು ಹರಿಯುತ್ತಿದೆ. ಇದು ರೈತರಲ್ಲಿ ಮಂದಹಾಸವನ್ನು ನೀಡಿ ಎಲ್ಲರೂ ತಮ್ಮ ತಮ್ಮ ಹೊಲ ಗದ್ದೆಗಳಲ್ಲಿ ನಾಟಿಯನ್ನು ಉತ್ಸಾಹಕರಾಗಿ ನಾಟಿ ಮಾಡ್ತಿದ್ದಾರೆ. ಈ ಪರಿಸರವನ್ನು ನಮಗೆ ನೀಡಿದಂತಹ ಭದ್ರೆಗೆ ಕೃತಜ್ಞತೆಯಾಗಿ ನಾವು ಪ್ರತಿ ವರ್ಷ ಬಾಗಿನ ಅರ್ಪಿಸುವಂತೆ ಈ ವರ್ಷವೂ ಸತ ರಾಜ್ಯ ರೈತ ಸಂಘದ ವರಿಷ್ಠರಾದಂತಹ KT ಗಂಗಾಧರ್ ಅವರ ನೇತೃತ್ವದಲ್ಲಿ ವಹಿಸಿದ್ದೇವೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟ ಭದ್ರೆಗೆ ತುಂಬು ಹೃದಯದ ಎಲ್ಲರ ವತಿಯಿಂದ ವಂದನೆಗಳನ್ನು ಹಾಗೂ ಗೌರವಯುತವಾಗಿ ಗಂಗೆಯನ್ನು ನೆನಪಿಸುತ್ತಾ, ಸರ್ಕಾರಗಳು ಭದ್ರಾ ಜಲಾಶಯಕ್ಕೆ ದಯಮಾಡಿ ಅನುದಾನಗಳನ್ನು ನೀಡಿ ಅಪ್ಪರ್ ಭದ್ರಾದ ಯೋಜನೆಯನ್ನು ಸಂಪೂರ್ಣಗೊಳಿಸಬೇಕು. ತುಂಗಾದಿಂದ ಭದ್ರಾ ಜಲಾಶಯಕ್ಕೆ ನೀರು ಬರಬೇಕು, ಭದ್ರಾ ಜಲಾಶಯದಿಂದ ಅಪ್ಪರ್ ಭದ್ರಕ್ಕೆ ನೀರು ಹೋಗಬೇಕು ಅನ್ನುವುದೇ ಎಲ್ಲರ ಆಸೆ ಇರುತ್ತದೆ. ನೀರು ಪೋಲಾಗುವುದನ್ನು ನಿಲ್ಲಿಸಿ ಅದನ್ನು ಸದುಪಯೋಗ ಪಡ್ಕೊಳ್ಬೇಕು. ಹಾಗೆ ಪ್ರಕೃತಿಯಲ್ಲಿ ನೀರು ಇರಬೇಕು ಅಂದರೆ ನಾವೆಲ್ಲರೂ ಪರಿಸರದಲ್ಲಿ ಮರ ಗಿಡಗಳನ್ನು ಬೆಳೆಸಬೇಕು. ಮರ ಗಿಡಗಳನ್ನು ಬೆಳೆಸಿ ಪರಿಸರವನ್ನು ಸುಂದರವಾಗಿ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತ ಎಲ್ಲರಿಗೂ ವಿನಂತಿಸಿಕೊಳ್ಳುತ್ತಾ, ಈ ಸಮಾರಂಭಕ್ಕೆ ಬಂದಂತಹ ಎಲ್ಲ ರೈತ ಬಾಂಧವರಿಗೂ ರೈತ ಸಂಘದ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಾ ಮಾತನಾಡಲು ಅವಕಾಶ ಕೊಟ್ಟಂತಹ ಈ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಭದ್ರಾ ನದಿಗೆ, ಭದ್ರಾ ಡ್ಯಾಮಿಗೆ ಬಾಗಿನ ಅರ್ಪಿಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಆ ಕಾರ್ಯಕ್ರಮ ಶ್ರೀಯುತ ನಮ್ಮ ಮುಖಂಡರಾದಂಥ ಶ್ರೀಯುತ KT ಗಂಗಾಧರ್ ಅವರ ನೇತೃತ್ವದಲ್ಲಿ ಬಾಗಿಣವನ್ನು ಅರ್ಪಿಸಿದ್ದೇವೆ. ಕಾರಣ ಏನಪ್ಪ ಅಂತಂದರೆ, ಪ್ರತಿ ವರ್ಷವೂ ಸಹ ಬಾಗಿಣವನ್ನು ಅರ್ಪಿಸ್ತಲೇ ಬಂದಿದ್ದೇವೆ. ಆದರೆ ಈ ವರ್ಷ ಒಂಚೂರು ದುಃಖದಿಂದ ಬಾಗಿಣವನ್ನು ಅರ್ಪಿಸ್ತಾ ಇದ್ದೇವೆ. ಕಾರಣ, ಭದ್ರಾ ನಾಲೆಯಲ್ಲಿ ಬಲನಾಲೆಯಲ್ಲಿ ಬಗೆದು ಕಡೂರು, ತರೀಕೆರೆ, ಹೊಸನಗರ, ಹೊಸದುರ್ಗ ಈ ಭಾಗಕ್ಕೆ ನೀರು ತಗೊಂಡೋಗಲಿಕ್ಕೆ ನಮ್ಮದು ಅಭ್ಯಂತರ ಇಲ್ಲ. ಆದರೆ ಆ ತಗೊಂಡೋಗತಕ್ಕಂಥ ವ್ಯವಸ್ಥೆನ ಬದಲಾವಣೆ ಮಾಡಿ ಅಂತ ನಾವು ಸರ್ಕಾರಕ್ಕೆ ಕೇಳ್ಕೊಂಡಿದ್ದೀವಿ. ಸರ್ಕಾರ ಅದನ್ನು ಮನದಟ್ಟು ಮಾಡ್ಕೊಂಡಿದೆ ಅಂತ ಕಾಣುತ್ತೆ. ನೋಡೋಣ, ಅವ್ರು DK ಶಿವಕುಮಾರ್ ಅವ್ರು ಬರ್ತೀವಿ ಅಂತ ಹೇಳಿದ್ದಾರೆ. ಆದರೂ ಸಹ ಇನ್ನೂ ಬರಲಿಲ್ಲ ಅವರು. ನಾನು ಈ ಕಾರ್ಯಕ್ರಮದಲ್ಲಿ ಅದನ್ನು ಮಾತನಾಡಬಾರ್ದಾಯಿತು, ಆದರೂ ಸಹ ನಾನು ಮಾತನಾಡ್ತಾ ಇದ್ದೇನೆ. ಯಾತಕ್ಕಪ್ಪ ಅಂದರೆ, ನೀವು ಯೂಟ್ಯೂಬ್ನಲ್ಲಿ ಬಿಟ್ಟರೆ ಅದೊಂಚೂರು ಸ್ವಲ್ಪ ಮನದಟ್ಟಾಗ್ತದೆ ಮೇಲ್ಗಡೆ ಇರ್ತಕ್ಕಂತಹ ಮಂತ್ರಿಗಳಿಗೆ ಅಂತ ಹೇಳ್ಕೊಂಡು ನನಗೆ ಮಾತನಾಡಲು ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಕರ್ನಾಟಕ ರೈತ ಸಂಘ. ಗೌರವಾನ್ವಿತ ರೈತ ಬಂಧವರಿಗೆಲ್ಲರಿಗೂ ನಾನು ಭಾರತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಉತ್ತರ ಕರ್ನಾಟಕದ ಮಹದಾಯಿ ಯೋಜನೆಗೆ ನಮಗೇನು ಒಂದು ತಿರುವಿನ ಅವಕಾಶ ಇದೆ. ಆ ನೀರು ಬಂದರೆ, ಘಟಪ್ರಭಾ ಮಲಪ್ರಭಾಗೆ ನೀರು ಬಂದರೆ ಮತ್ತಷ್ಟು ನಾವು
ನಮ್ಮ ಬೆಳಗಾವಿ ಜಿಲ್ಲೆ ಬಿಜಾಪುರ ಜಿಲ್ಲೆ ಬಾಗಲಕೋಟೆ ಇನ್ನಷ್ಟು ನೀರಾವರಿ ಮಾಡಲಿಕ್ಕೆ ಸಾಧ್ಯ ಇದೆ. ಆ ಭಾಗಲ್ಲೂ ಕೂಡ ನಾವು ತಕರಾರು ಏನಿದೆ ಮಹದಾಯಿ ತಿರುವು ಯೋಜನೆ ಏನು ಗೋವಾ ತಕರಾರಾಗಿದೆ ಅದು ಭಾರತ ಸರ್ಕಾರದ ಟೇಬಲಾಗಿದೆ. ಭಾರತ ಸರ್ಕಾರ ಇವತ್ತು ಅದಕ್ಕೆ ಅನುಮತಿ ಕೊಟ್ಟರೆ ಭಾಳ ಬೇಗ ಆ ಯೋಜನೆಯನ್ನು ಮುಗಿಸ್ಬೋದು ಅಂತೇಳಿ ಮೊನ್ನೆ ತಾನೇ ಮುಖ್ಯಮಂತ್ರಿ ಮತ್ತು ಕರ್ನಾಟಕ ಸರ್ಕಾರ ಅದಕ್ಕೆ ಭಾಳ ಪ್ರಯತ್ನ ಮಾಡ್ತಿದೆ. ಇದೇ ಸಂದರ್ಭದಲ್ಲಿ ಭಾರತ ಸರ್ಕಾರಕ್ಕೆ ಮಹದಾಯಿ ಯೋಜನೆಗೆ ತೊಡಕಾಗಿರ್ತಕ್ಕಂಥ ಕಾನೂನುಗಳನ್ನು ಸರಿಪಡಿಸೋದ್ರಲ್ಲಿ ಭಾರತ ಸರ್ಕಾರ ಶೀಘ್ರ ಕ್ರಮ ವಹಿಸಬೇಕು ಅಂತ ವಿನಂತಿ ಮಾಡ್ತಾರೆ.